ಬ್ಲ್ಯಾಕ್ ಐಸ್ ಹಿಂಗೆ ಐಸ್ ಗಡ್ಡೆ ಕಟ್ಬಿಡ್ತದೆ ಮತ್ತು ಮಧ್ಯ ತಡೆ ಅವ್ನು ಹೋಗ್ಬಿಡ್ಲಿ ಪಾಪ ಬಿದ್ದಿದ್ರೆ ಎತ್ತಕ್ಬೇಕಾಗ್ತದೆ. ಹೊಡಿತು. ಎಲ್ಲದನ್ನ ಸ್ಕ್ಯಾಮ್ ಪೆಟ್ರೋಲ್ ಬಂಕ್ ಅಂತ ಕರೀತಾರೆ, ಯಾಕಂದರೆ ಅಲ್ಲಿ. ಓಕೆ, ನಮಸ್ಕಾರ ಎಲ್ಲರಿಗೂ. ಪ್ಯಾಂಗ್ಯಾಂಗ್ ಲೇಕಿಂದ ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆ ಲೇಕು. ಸೊ ಇವಾಗ ಎಲ್ಲ ರೂಮೆಲ್ಲ ಚೆಕ್ಔಟ್ ಮಾಡಿ ನೋಡಿ ಈ ಥರ ಇದೆ ಕಾಟೇಜಸ್ ಇಲ್ಲಿ. ಸೊ ಗಾಡಿಗಳೆಲ್ಲ ನಮ್ಮ ರೂಮ್ ಮುಂದೆನೇ ನಿಲ್ಸ್ಕೊಂಡಿದ್ದೀವಿ. ಸೊ ಎಲ್ಲ ಫುಲ್ಲು ಪ್ಯಾಕಪ್ ಆಗಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಸೊ ಇವಾಗಿನ ಪ್ರಯಾಣ ಬಂದ್ಬಿಟ್ಟು ನಯಮಾಗೆ. ಸೊ ನಯಮಾಗೆ ಇಲ್ಲಿಂದ ಎಷ್ಟೊಂದು 120 ಚಿಲ್ಲರೆ ಕಿಲೋಮೀಟ್ರ್ ಇದೆ. ಇವತ್ತು ಅಲ್ಲೋಗಿ ಸೆಟ್ಲ್ ಆಗ್ತೀವಿ. ನಾಳೆ ಇರೋದು ನಮ್ಮ ಟಾಸ್ಕು ಮೇನು. ಸೊ ಅದೇನು ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಎಲ್ಲ ರೆಡಿಯಾಗಿದ್ದಾರೆ, ಈಗ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೇನೆ. ನಾನೇ ಲೇಟಾಗಿ ಆಗಿದ್ದು ಇವತ್ತು ರೆಡಿ. ಸೊ ಹೊರಡೋಣ ಬನ್ನಿ. ಮೈಕ್ ಟೆಸ್ಟಿಂಗ್ 1 2 3 ಮೈಕ್ ಟೆಸ್ಟಿಂಗ್. ಓಕೆ. ಸೊ ಇವತ್ತೇನು ಜಾಸ್ತಿ ಟ್ರಾವೆಲ್ ಇಲ್ಲ, ಬಟ್ ಒಂದು 2-3 ಪಾಸ್ ಇದೆ, ಅದೆಲ್ಲ ನೋಡಿಕೊಂಡು ನಾಳೆ ಇರೋದು ಮೇನ್ ನಮ್ಮ ಟಾಸ್ಕ್. ನಾಳೆ ವೀಡಿಯೋ ಕಾಯ್ತಾಯಿರಿ, ಹಿಂಗಿರುತ್ತೆ ಗೊತ್ತಾ, ಮಸ್ತ್ ಮಜಾ ಇರುತ್ತೆ. ನಾಳೆ ಬೆಳಗ್ಗೆ ಬಿಟ್ಟರೆ ರಾತ್ರಿವರೆಗೂ ಗಾಡಿ ಓಡಿಸ್ಬೇಕು ನಾಳೆ, ಆ ಥರ ಇದೆ ಪ್ಲ್ಯಾನ್. ಓಕೆ, ಇವಾಗ ನೆಕ್ಸ್ಟು ನಮ್ಮ ಟಾಸ್ಕ್ ಇರೋದು ಪೆಟ್ರೋಲ್ ಹುಡ್ಕೋದು. ಯಾಕಂದರೆ ಇಲ್ಲೆಲ್ಲ ಬಂಕ್ಗಳಿಲ್ಲ. ಈ ಲೋಕಲ್ ಅವರೇ ಬ್ಲ್ಯಾಕಲ್ಲಿ ಮಾರ್ತಾ ಇರ್ತಾರೆ. ಒಂದು 160 150 ಲಾಸ್ಟ್ ಟೈಮೆಲ್ಲ ಬಂದಾಗ 150 ರೂಪಾಯಿ ಕೊಟ್ಟಿದ್ದೆ. ಈ ಸರಿ ಏನೋ ನಮ್ಮ ಯುವ ಬಂದ್ರಲ್ಲ, ಯುವ ಅವರು 160 ಕೊಟ್ಟರಂತೆ ಮೊನ್ನೆ ಬರ್ತಾ. ಸೊ ನೋಡಬೇಕು ಇಲ್ಲಿ ಎಷ್ಟಕ್ಕೆ ಸಿಗುತ್ತೆ ಅಂತ. ಸದ್ಯಕ್ಕೆ ಸಿಕ್ಕಿದ್ರೆ ಸಾಕು ಅಷ್ಟೇ ಕೇಳೋದು. ಓಕೆ, ಈಗ ನೋಡಿ ಪ್ಯಾಂಗ್ಯಾಂಗ್ ಲೇಕ್ ಇವತ್ತು ಚೆನ್ನಾಗಿದೆ. ನಿನ್ನೆ ಅಷ್ಟೊಂದು ಇದಿರಲಿಲ್ಲ, ಸ್ಕೈ ಕ್ಲಿಯರ್ ಇರಲಿಲ್ವಲ್ಲ. ಇವಾಗ ನೋಡಿ ಬ್ಲೂ ಕಲರ್ ಸೂಪರಾಗಿ ಕಾಣಿಸ್ತಾ ಇದೆ ಇವಾಗ ಮಾತ್ರ. ಒಟ್ಟಲ್ಲಿ ಇದು ತುಂಬ ಕಿಲೋಮೀಟ್ರ್ ಉದ್ದ ಇದೆಯಪ್ಪ. ಅದೆಷ್ಟು ಕಿಲೋಮೀಟ್ರ್ ಅಂತ ಸರಿ ಗೊತ್ತಿಲ್ಲ, ಬಟ್ ತುಂಬ ಕಿಲೋಮೀಟ್ರ್ ಉದ್ದ ಇದೆ. ಇಲ್ಲಿ ತಗ್ಗು ಪ್ರದೇಶ ಜಾಸ್ತಿ, ಈ ರೋಡು ಹಳ್ಳ ಜಾಸ್ತಿ. ಹಳ್ಳದಿನ ಈ ಥರ ಲಗೇಜು ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ. ಓಕೆ, ಸೊ ಈ ಕಡೆ ನೋಡಿ, ಈ ಕಡೆ ಎಲ್ಲ ಬೆಟ್ಟಗಳು ಸ್ವಲ್ಪ ಮರಳು ಜಾಸ್ತಿ, ಆಮೇಲೆ ಸಣ್ಣ ಕಲ್ಲುಗಳು. ಇದು ಕಲರ್ ಜಾಸ್ತಿ, ಇದು ಸ್ವಲ್ಪ ವ್ಯಾಲ್ಕೆನಿಕ್ ಆ್ಯಶಸ್ ಥರ ಕಾಣಿಸ್ತಾ ಇದೆ, ಅಂದರೆ ಒಂಥರ ಬ್ಲ್ಯಾಕ್ ಸ್ಯಾಂಡು. ಇದು ಜಾಸ್ತಿ ರಾಕ್ ಇಲ್ಲ, ಫುಲ್ಲು ಅಂದರೆ ಮಣ್ಣು ಟೈಪು. ಸೊ ಲದಾಖಲ್ಲಿ ಒಂದೊಂದು ಜಾಗಕ್ಕೆ ಹೋಗ್ತಿದ್ದಂಗೆ ಒಂದೊಂದು ಥರ ನಿಮಗೆ ಬೆಟ್ಟಗಳು ಬೇರೆ ಡಿಫ್ರೆಂಟಾಗಿ ಕಾಣಿಸ್ತವೆ. ಡಿಫ್ರೆಂಟ್ ಆಫ್ ಪ್ರಾಪರ್ಟೀಸ್ ಇರುತ್ತೆ. ಅವಾಗೆ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸೋದ್ನಲ್ಲ, ಕಲರ್ಗಳು ಪರ್ಪಲ್ ಅಂತೆ, ಕ್ರೀಮು, ಬ್ಲೂ, ಏನೇನೋ ಕಲರ್ಗಳು. ಸೊ ಇವತ್ತಂತೂ ಹನ್ಲೆಯಲ್ಲಿ ದೊಂಬಿ ಜನ ಇದ್ದಾರೆ. ಇವಾಗ ನೋಡಿದ್ರೆ ಸುಮಾರು ಒಂದು 30-40 ಟಿ ಟಿಗಳು. ಯಪ್ಪ, ಅಷ್ಟೊಂದು ಜನ ಹೋಗ್ತಾವ್ರೆ ಹನ್ಲೆಗೆ. ರೂಮೇ ಸಿಗ್ತಾಯಿಲ್ಲ ಹನ್ಲೆಯಲ್ಲಿ. 3 ದಿನ 4 ದಿನ ಬುಕ್ಕಿಂಗ್ ಇಟ್ಕೊಂಬರ್ಬೇಕು. ಆಮೇಲೆ ಮೊನ್ನೆ ಬೇರೆ ಸ್ನೋಫಾಲ್ ಆಯ್ತಲ್ಲ, ಆವಾಗ ಒಂದಿನ ಬ್ಲಾಕ್ ಆಗಿರುತ್ತೆ. ಬ್ಲಾಕ್ ಆದಾಗ ಯಾರೂ ಓಡಾಡೋಕ್ಕಾಗಲ್ಲ, ಕಷ್ಟ ಆಗಿಬಿಡುತ್ತೆ. ಸೊ ಆವಾಗ ಇದೂ ಟೂರಿಸ್ಟ್ ಸ್ಟ್ರೆಂತು ಜಾಸ್ತಿ ಆಗ್ಬಿಡುತ್ತೆ ಒಂದೇ ಜಾಗದಲ್ಲಿ. ಸೊ ನಾವು ಅದಕ್ಕೆ ನಯೋಮಿ ಹತ್ರ ಮಾಡಿಸಿದ್ದೀವಿ. ನಯೋಮೀನೋ ಏನೋ ಇದೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ಹೆಸರುಗಳು ಕಷ್ಟ, ಪ್ರೊನೌನ್ಸಿಯೇಷನ್ ಆಗಲಿ ಅಥವಾ ಅದಕ್ಕೆ ಗ್ಯಾಪ್ನ ಇಟ್ಕೊಳೋದಾಗಲಿ. ಸೊ ಸ್ವಲ್ಪ ಕಷ್ಟ. ಪಾಸ್ಗಳು ಸ್ವಲ್ಪ ಗ್ಯಾಪ್ನ ಇದ್ಬಿಡ್ತವೆ. ಉಮ್ಲಿಂಗ್ಲಾ, ಬಾರ್ಚಂಗ್ಲಾ, ತಂಗ್ಲಂಗ್ಲಾ, ಮಿಂಗ್ಲಾ. ನೋಡಿ ಫುಲ್ಲು ಮರಳು ಜಲ್ಲಿ ಕಲ್ಗಳ ಟೈಪು. ತಂಗ್ಲಂಗ್ಲಾ, ಕಾರ್ದುಂಗ್ಲಾ, ಈ ಥರ ಕೆಲವೊಂದಿಗೆ. ಆಮೇಲೆ ಚಾಂಗ್ಲಾ. ಸೊ ಇಂಥ ಕಡೆ ಎಲ್ಲ ಗಾಡಿ ನಿಲ್ಸೋಕೆ ಹೋಗ್ಬಾರ್ದು ಯಾವತ್ತು. ನಿಲ್ಸಿದ್ರು ರೈಟ್ ಸೈಡಿಗೆ ನಿಲ್ಸ್ಕೋಬೇಕು, ಲೆಫ್ಟ್ ಸೈಡಲ್ಲಿ ನಿಲ್ಸ್ಕೋಬಾರ್ದು. ರೈಟ್ ಸೈಡಲ್ಲಿ ನೋಡಿ ಇಲ್ಲಿ ಜಾಗ ಕೊಟ್ಟಿದ್ದಾರಲ್ಲ, ಈ ಥರ ನಿಲ್ಸ್ಕೋಬೇಕು. ಕಲ್ಲು ಬೀಳೋದು ಗೊತ್ತಾಗುತ್ತೆ. ನೀವು ಇಲ್ಲಿ ಲೆಫ್ಟಲ್ಲಿ ನಿಂತಿದ್ರೆ ಕಲ್ಲು ತಲೆ ಮೇಲೆ ಬಿದ್ದುಬಿಡುತ್ತೆ. ಆಮೇಲೆ ಈ ಥರ ಕರ್ವಿ ರೋಡ್ಸ್ ಇದ್ದಾಗ ಸೀನ್ರಿ ನೋಡೋಕೆ ಹೋಗ್ಬಾರ್ದು, ರೋಡ್ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಸ್ಟ್ರೈಟ್ ರೋಡ್ ಸಿಕ್ಕಿದಾಗ ಮಾತ್ರ ಸೀನ್ರಿ ಆ ಕಡೆ ಈ ಕಡೆ ನೋಡ್ತಾ ಇರಬೇಕು. ಸೊ ನಿನ್ನೆ RCB ಗೆದ್ದಿದೆ. ನನಗಂತೂ ಫುಲ್ಲು ಖುಷಿ ಆಗ್ಬಿಡ್ತಪ್ಪ. ನೈಟು 12-1 ಗಂಟೆವರೆಗೂ ಎದ್ದಿದ್ದೆ, ಫುಲ್ಲು ಮ್ಯಾಚ್ ನೋಡಿದೆ. ಹೆಂಗೋ ಸದ್ಯಕ್ಕೆ ನೆಟ್ವರ್ಕ್ ಸಿಕ್ತು. ಮತ್ತು ನೈಟ್ ಇನ್ನೊಂದು ನಾವು ಊಟ ಮಾಡೋವಾಗ ಎಲ್ಲ ನೋಡೋವಾಗ ಸ್ವಲ್ಪ ಸ್ಟಕ್ ಆಗಿ ಬರ್ತಾಯಿತ್ತು. ಕ್ಲಾರಿಟಿನೂ ಇರಲಿಲ್ಲ, ಎಲ್ಲ ಕಮ್ಮಿ ಲೋ ಕ್ವಾಲಿಟಿಲಿ ನೋಡ್ತಾಯಿದ್ದೆ. ನೈಟ್ ಅದೇನೋ ಇದಕ್ಕಿದ್ದಂಗೆ ನೆಟ್ವರ್ಕ್ ಚೆನ್ನಾಗಿ ಬಂದುಬಿಡ್ತು. ಫುಲ್ HD ಹಾಕ್ಕೊಂಡೇ ನೋಡಿದ್ದು ಮ್ಯಾಚು. ಸಾಕಾಗಿತ್ತು ಮ್ಯಾಚ್ ಮಾತ್ರ. ವಿರಾಟ್ ಕೊಹ್ಲಿ ನನಗೆ ಗಿಲ್ಗೆ ಕ್ಯಾಚ್ ಕೊಟ್ಟು ಔಟ್ ಆದಾಗ ಅಯ್ಯೋ ಬೇಜಾರಾಗ್ಬಿಟ್ಟಿತ್ತು. ವಿನ್ನಿಂಗ್ ರನ್ಸ್ ಹೊಡಿಬೇಕಾಗಿತ್ತು ಗುರು ಕೊಹ್ಲಿ ಅಂತ. ಹೆಂಗೋ ದೇವರು ಅದನ್ನು ಮಾಡಿಬಿಟ್ಟ ಆರಾಮಾಗಿ. ಒಂದು 4 ಹೊಡೆದು ಒಂದು 6. ಅದು ಇನ್ನೊಂದೇನೆಂದರೆ ರವಿಶಾಸ್ತ್ರಿ ಕಮೆಂಟ್ರಿ ಸಾಕಾಗಿತ್ತು. ಆ ಕಾಂಬಿನೇಷನ್ ಸೂಪರು. ರವಿಶಾಸ್ತ್ರಿ ನೋಡಿ ತುಂಬ ಸರಿ ಇಂಡಿಯಾ ಮೇಜರ್ ಕಪ್ಸ್ಗಳೆಲ್ಲ ಎತ್ತದಾಗೆಲ್ಲ ರವಿಶಾಸ್ತ್ರಿ ಕಾಮೆಂಟ್ರಿನೇ ಆಗಿರ್ತಾರೆ. ಬಟ್ ಹಂಗೂ ಹಿಂಗೋ 2 ಸರಿ ಗೆದ್ರಿ ಗುರು. ನನಗಂತೂ ಅದೊಂದು ಆಸೆ ಇತ್ತು, ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಇರುತ್ತಲ್ಲ, ಡಿಫೆಂಡ್ ಮಾಡಿ ಸೆಕೆಂಡ್ ಕಪ್ ಹೊಡಿಲೇಬೇಕು, ಭಯ ಇಕ್ಸ್ಬೇಕು ಅಂತ. ಮಸ್ತಾಗಿದೆ ಮ್ಯಾಚ್ ಮಾತ್ರ. ಈ ಸರಿ ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಂದರೆ 2008ಇಂದ ನಾವು ನೋಡ್ಕೊಂಬರ್ತಾ ಇರೋದು. ಅವಾಗಿಂದ ಬರೀ ಸೋಲು ನೋಡಿಕೊಂಡು ನೆಕ್ಸ್ಟದು ಹೊಡೆದ್ರೆ ಹೆಂಗಿರುತ್ತೆ ಲೆಕ್ಕ ಹಾಕೊಳ್ಳಿ. ಹ್ಯಾಟ್ರಿಕ್ ಯಾರೂ ಹೊಡೆದೇ ಇಲ್ಲ.
ಸೊ ಇವಾಗ ನಮಗೆ ಚಾನ್ಸ್ ಇದೆ, RCBಗೆ ಚಾನ್ಸ್ ಇದೆ ಹ್ಯಾಟ್ರಿಕ್ ಹೊಡೆಯೋದು. ಹ್ಯಾಟ್ರಿಕ್ ಹೊಡೆದ್ಬಿಟ್ರೆ ಮಸ್ತು. ಇಷ್ಟು ದಿನ ನಾವು ಸಹಿಸ್ಕೊಂಡು ಅನ್ನಿಸ್ಕೊಂಡು ನಿಮ್ಮ ಟೀಮ್ ಗೆಲ್ಲಲಿಲ್ಲ, ಜೋಕರ್ಸು ಅದು ಇದು ಒಂದು ನಾವು ಡಿಫೆಂಡ್ ಮಾಡಿ ಕೊನೆಗೆ ಇವಾಗ ನಮ್ಮ ಟೈಮ್ ಬಂದಿದೆ 17 ವರ್ಷ ಆದಮೇಲೆ. ಈ ರೋಡಿಗೆ ಜಾಸ್ತಿ ಯಾರೂ ಬರೋಲ್ಲ, ಈ ರೂಟ್ ಯಾರೂ ತೊಗೊಳಲ್ಲ ಜಾಸ್ತಿ. ಸೊ ನಂದು ಅಷ್ಟು ಎಲ್ಲರೂ ಇಲ್ಲಿರೋರ್ಗೆಲ್ಲರಿಗೂ ಇದು ಹೊಸ ರೋಡು, ಅಂದರೆ ಫಸ್ಟ್ ಟೈಮ್ ಬರ್ತಾ ಇರೋದು ಎಲ್ಲರೂ. ಏನೋ ಆದರೂ ನೆನ್ನೆ ಕಾರ್ದಂಗ್ಲ ಒಂದು ಹೋಗೋಕ್ಕಾಗಲಿಲ್ಲ. ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬರೋಣ. ಕಾರ್ದಂಗ್ಲ ಒಂದು ಮಿಸ್ ಆಯಿತು. ಸೊ ಅದೇ ಪ್ಯಾಂಗ್ಯಾಂಗು ಮಿಸ್ ಆಗುತ್ತೆ ಅಂದ್ಕೊಂಡಿದ್ರೆ, ಬಟ್ ಹೆಂಗೋ ಹಂಗೆ ಪ್ಯಾಂಗ್ಯಾಂಗ್ ಆಗೋಯ್ತು. ಒಂಥರ ಘಾಟ ಲೂಪ್ ಸ್ಟೆಪ್, ಈಸಿ ಘಾಟ ಲೂಪ್ಸ್. ಹಿಂಗೋದ್ರೆ ಆಫ್ ರೋಡು ಹೋಗೋದಾಯಿತು. ಒಂದೊಂದ್ಸರಿ ಭಯ ಆಗಿಬಿಡುತ್ತೆ ಈ ಗಾಡಿ ಇಟ್ಕೊಂಡು. ಟಾಮಿ ಆಗಿದ್ರೆ ನೀವು ಬಿಡ್ಬೋದಾಯಿತು, ಈ ಗಾಡಿ ಇಟ್ಕೊಂಡು ಒಂದ್ಸರಿ ಭಯ ಆಗಿಬಿಡುತ್ತೆ. ಏನಿಲ್ಲ, ಹತ್ಬೋದು. ಆ ಎಂಡಲ್ಲಿ ಹಿಂಗೆ ಒಂದು ಸ್ವಲ್ಪ ಕಲ್ಗಿಲಿ ಇರ್ತವೆ, ಹೊಡೆದು ಬಿಡುತ್ತೆ, ಅದೇ ಪ್ರಾಬ್ಲಮ್. ಕ್ಯಾಮ್ರಾ ಆ್ಯಂಗಲ್ಲು ಗೊತ್ತೇ ಆಗ್ತಾರ. ನನ್ನದು ಹಳೆ ಹೆಲ್ಮೆಟ್ ಆಗಿದ್ರೆ ನೀಟಾಗಿ ಕೂತ್ಕೊಂಡಿರೋದು. ಇಲ್ಲಿ ಆಫ್ ರೋಡ್ ಜಾಯ್ನ್ ಆಗಿದ್ದು, ಇನ್ನೂ ಜಾಯ್ನ್ ಆಗಿಲ್ವಾ? ಅಲ್ಲೋಗ್ಬಿಟ್ಟವನಾಗಲೇ. ಎಲ್ಲರೂ ಹೋಯ್ತಾರೆ, ನಾವು ಟ್ರೈ ಮಾಡೋಣ. ಇಲ್ಲಿ ಹಿಂಗೆ ಹೊಡೆಯುತ್ತೆ ಅಂತ ಅಷ್ಟೆ. ಅಲ್ಲಿ ಇಲ್ಲ ಅಂದರೆ ಏನು ಟೆನ್ಷನ್ ಇಲ್ಲ. ಹೊಡಿತು ಹೇಳಿಲ್ವಾ, ಅದೇ ಅರ್ಧ ಪ್ರಾಬ್ಲಮ್ಮು. ಸರಿಯಾಗಿ ಹೊಡಿತಿದ್ದು. ಹೊಡಿತು ಒಂದು ಸರಿ. ತಗೋ ಹೊಡಿತು ನಂದು ಇದು. ಅಂದರೆ ರೋಡ್ ಹಚ್ತೀವಲ್ಲ, ನಂಗೆ ಅದೇ ಭಯ. ಅದೊಂದೇ ಭಯ. ಇಲ್ಲಾಂದ್ರೆ ನಾನು ಅಲ್ಲೇ ಹಚ್ಬಿಡ್ತಾಯಿದ್ದೆ ನಿನ್ನ ಜೊತೆ. ನಿಂಗೂ ನೋತಾಯ್ತಾ? ಇಲ್ಲೇ ಕರೆಕ್ಟಾಗಿ ಎಡ್ಜು. ಅದು ಹಿಂಗೆ ಪುಷ್ ಮಾಡ್ತಾ ಇರ್ತೀವಲ್ಲ, ಇದೊಂದು ನೋವ್ತಾ ಇರ್ತದೆ. ಸಿಕ್ಕಾಪಟ್ಟೆ ನೋವ್ತೈತೆ. ಓಕೆ, ಇನ್ನೊಂದು ಆಫ್ ರೋಡ್ ಸೆಕ್ಷನ್ ಇತ್ತು, ಅಲ್ಲಿ ಮುಂದೆ ಹೋದ್ರೆ ಸಿಗುತ್ತೆ. ಸ್ನೋ ಫುಲ್ ಪೀಕಿಗೆ ಬಂದುಬಿಟ್ರಿ ಹತ್ತತ್ರ. ಆ ರೂಟಲ್ಲಿ ಬಂದಿದ್ದು ನಾವು ನೋಡಿ. ಹಂಗೋಗಿ ಆ ವೈಟ್ ಕಾರ್ ಬರ್ತಾಯಿದೆಯಲ್ಲ, ಆ ರೂಟಲ್ಲಿ ಹೋಗಿ ಹಂಗೆ ಬಂದು ಈ ಬೆಟ್ಟಕ್ಕೆ ಜಾಯ್ನ್ ಆದ್ರಿ. ಈಗ ಮತ್ತೆ ತಿರ್ಗಾ ಇಲ್ಲಿಂದ ಹೋಗಿ ಆ ಕಡೆಲ್ಲ ಇಳಿಬೇಕು. ಸೀಕೆ ಫುಲ್ಲು ಶಾರ್ಟ್ ಕಟ್ಟು. ಹಿಂಗೋಗ್ಬೋದು ನೋಡು. ಆಲ್ಮೋಸ್ಟ್ ಪೀಕ್ ಹತ್ತಿರದಿಂದ ನೋಡ್ತಾ ಇದ್ದೀವಿ. ಹೆಂಗೆ ಹೋಗ್ಬೋದಾಯ್ತು ರೋಡು. ಇವಾಗ ಹೋಗ್ಬಿಡ್ತಾನೆ. ಇವಾಗ ಆ ಥರ ರೋಡ್ ಸಿಕ್ಕಿದ್ರೆ ಸಾಕು, ನುಗ್ಗುತ್ತಾ ಇರೋದು. ಸೀಕೆ ಹೋದ. ಆ ಕಡೆನೂ ಯಾವುದೋ ದಾರಿ ಇದ್ದಂಗೆ ಐತೆ. ಯಾವುದೋ ಲೇಕು ಮಸ್ತಾಗಿದೆ. ಯಾವುದೋ ಅಂತ ಗೊತ್ತಿಲ್ವೇ. ಇದು ಒಂದಲ್ಲ ಒಂದಿನ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿಬಿಡುತ್ತೆ. ಚೇಂಜ್ ಮಾಡಾಕ್ತಾರಲ್ಲ. ಮಿರ್ಪಾನ್ಸೋ ಲೇಕ್ ಅಂತ ಇದು. ಆ್ಯಕ್ಚುಲಿ ಅಲ್ಲೊಂದು ರೋಡ್ ಇದೆ. ಡ್ರೋನ್ ಹಾರಿಸ್ತೀಯಾ? ಸೊ ಓಕೆ, ಇದು ಪಾಸ್ ಹೆಸರು ಬಂದ್ಬಿಟ್ಟು ತಕ್ಸೋಲಾ ಪಾಸು. ಇದು ಮಿರ್ಪಾನ್ಸೋ ಲೇಕ್. ಏನಾದರೂ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ, ಬೇಕಾದ್ರೆ ಇಲ್ಲಿ ಟೈಪ್ ಮಾಡಿ ಹಾಕಿರ್ತೀನಿ. ಯಾಕಂದರೆ ಇಲ್ಲಿನ ಲೇಕ್ಗಳ ಹೆಸರು ನಮಗೆ ಅಥವಾ ಇಲ್ಲಿನ ಜಾಗಗಳ ಹೆಸರು ತುಂಬ ಕನ್ಫ್ಯೂಷನ್ ಆಗುತ್ತೆ. ಆ್ಯಕ್ಚುಲಿ ಅಲ್ಲಿ ಟ್ರ್ಯಾಕ್ಸ್ ಇದೆ, ಹೋಗ್ಬೋದು. ಸೂಪರ್. ಇನ್ನೂ ಇದೆ, ನಾಳೆ ಇರೋದು ಮೇನು. ಹುಷಾರು ಬಿದ್ದಿದ್ದೋಗ್ಬಿಟ್ಟದ್ದು. ಇದೆಲ್ಲ ಯೂಶಲಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಸು. ಸೊ ನಾವು ಬಂದಿದ್ದೀವಿ. ನೀವು ಈ ಕಡೆ ರೂಟಿಗೆ ಬನ್ನಿ. ನಾವು Z9 ಆರಾಮಾಗಿ ಬೇಬಿ ತುಂಬ ಸಪೋರ್ಟ್ ಮಾಡ್ತಾಯಿದೆ. ಸೊ ಸಖತ್ತಾಗಿದೆ ನೋಡೋಕ್ಕೆ ವ್ಯೂ. ಅಲ್ಲೆಲ್ಲ ರೋಡ್ ಇದೆ. ಆ್ಯಕ್ಚುಲಿ ಇಲ್ಲೆಲ್ಲ ಆಫ್ ರೋಡಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ. ಆ ಕಡೆ ಈ ಕಡೆ ಎಲ್ಲ ಸ್ಟೀಪಿಂಗ್ ಟ್ರೈನ್ ಇದೆಲ್ಲ ಪರ್ಫೆಕ್ಟ್. ಎಂಡೂರಿಯಾ ಬೈಕ್ಸ್ಗಳು ಬಂದರೆ ಮಾಡ್ಕೋಬೋದು. ನಾವು ಈ ಥರ ಲಗೇಜ್ಗಳೆಲ್ಲ ಹಾಕ್ಕೊಂಡು ಈ ಗಾಡಿಗಳಲ್ಲೆಲ್ಲ ಆಗೋಲ್ಲ.
ಇನ್ನೊಂದೇನೆಂದರೆ ನೋಡೋಕ್ಕೆ ಹಾರ್ಡಾಗೇ ಇರುತ್ತೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಸಾಫ್ಟ್ ಇದೆಯಾ, ಟೈರ್ಗಳು ಊದ್ಕೊತಾವ ಅಂತ. ಯಾಕಂದರೆ ಆ ನೀರು ಇಲ್ಲಿವರೆಗೂ ಬರುತ್ತೆ ಅನ್ಕೋತೀನಿ, ಅದಕ್ಕೋಸ್ಕರ ಅದು ಆ ಟ್ರ್ಯಾಕ್ ಹಂಗೆ ಇದೆ ನೋಡಿ, ನೀರಿಗೆ ಕಡಿಮೆ ಆಗಿದೆ. ನೆಕ್ಸ್ಟ್ ನೋಡಿ ಒಂದು 2 ವರ್ಷಕ್ಕೆ ಇಲ್ಲಿ ಹೋಟ್ಲು ಅವು ಬಂದ್ಬಿಡ್ತವೆ. ಸೊ ಗೈಸ್, ಅವಾಗಿಂದ ಬಂದ್ರಲ್ಲ ಟಾಪು ನೋಡಿ, ಅಲ್ಲಿಂದ ಆ ಕೆರೆ ಎಲ್ಲ ಮುಗಿಸ್ಕೊಂಡು ನಾವು ನೋಡ್ತಾ ಇದ್ರಲ್ಲ ಪೀಕು ಇದೆ ನೋಡಿ, ಅದು ಪೀಕು. ನಾನು ಹೇಳಿಲ್ವಾ ಆಲ್ಮೋಸ್ಟ್ ಪೀಕಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇದೆ, ಫುಲ್ಲು ಸ್ನೋ ಕವರ್ ಆಗಿದೆ, ಫುಲ್ಲಲ್ಲ ಬಟ್ ಸ್ವಲ್ಪ ಸ್ನೋ ಕವರ್ ಆಗಿದೆ. ಮಸ್ತಿದೆ ಜಾಗ. ಮಧ್ಯ ಬ್ಲ್ಯಾಕ್ ಐಸ್ ಕೂಡ ಇದೆ, ನೋಡ್ಕೊಂಡು ಹೋಗ್ಬೇಕು ನೋಡಿ. ಹಿಂಗೆ ಐಸ್ ಗಡ್ಡೆ ಕಟ್ಬಿಟ್ಟಿರ್ತದೆ ಮಧ್ಯ, ಅದ್ರ ಮೇಲೆ ಹೋದರೆ ಸ್ಕೀಟ್ ಆಗ್ಬಿಡುತ್ತೆ ಗಾಡಿ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಮೆಸ್ಮರೈಸಿಂಗ್ ವ್ಯೂ. ಬ್ಲ್ಯಾಕ್ ಐಸ್ ನೋಡಿ, ಇದೆ ಬ್ಲ್ಯಾಕ್ ಐಸ್. ಹಾಂ ನೋಡಿ, ಓಕೆ ನೋಡಿ, ಫುಲ್ ಬ್ಲ್ಯಾಕ್ ಐಸ್. ಆ್ಯಕ್ಚುಲಿ ಸ್ಪೈಕ್ಸ್ ತಂದಿದ್ದೀನಿ, ಜಾಸ್ತಿ ಇದ್ದರೆ ಸ್ಪೈಕ್ಸ್ ಹಾಕ್ಕೋತೀನಿ. ಕಾಲ್ಗೆ ಸ್ಪೈಕ್ಸ್ ತಂದಿದ್ದೀನಿ, ಹಾಕೊಂಬಿಡೋಣ. ಯಾವ ಕಡೆ ಐತೆ? ಈ ಕಡೆನಾ? ಎಸ್, ಈ ಕಡೆ. ಇಲ್ಲಿಟ್ಟಿದ್ದೀನಿ. ಇಲ್ಲಿದೆ ನೋಡಿ ಸ್ಪೈಕ್ಸ್. ನೋಡಿ ಹಿಂಗಿರುತ್ತೆ. ಇದನ್ನು ಹೆಂಗೆ ಹಾಕೋಬೇಕು ಗೊತ್ತಾ? ಫಸ್ಟು ಹಿಂಗೆ ಫ್ರಂಟಿಗೆ ಇಟ್ಬಿಟ್ಟು ಹಿಂಗೆತ್ತಿ ಹಿಂಗಿಟ್ಟು ಹಿಂಗೆ ಹಾಕ್ಕೊಂಡು ಬ್ಯಾಕ್ದು ಹಿಂಗೆ ಎಳೆದು ಹಿಂಗೆ ಬಿಡಬೇಕು, ಆವಾಗ ಕೂತ್ಕೊಳ್ಳುತ್ತೆ. ಓಕೆ, ಇದು ಅಷ್ಟೇ. ಫ್ರಂಟ್ ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕೊಂಬಿಟ್ರೆ ಆಯಿತು. ಓಕೆನಾ? ಓಕೆ, ಹಿಂಗೆ ಹಾಕ್ಕೊಂಡ್ರೆ ಜಾರಲ್ಲ, ಅವಾಗ ಗ್ರಿಪ್ ಇರುತ್ತೆ ನೋಡಿ. ನೋಡಿ ಗ್ರಿಪ್ ಇರುತ್ತೆ ನೋಡಿ, ಜಾರಲ್ಲ. ಸ್ಪೈಕ್ಸು ಬೀಳೋವಾಗ ನಾವು ಇದ್ರ ಮೇಲೆ ಕಾಲಿಟ್ರೆ ಜಾರ್ಬಿಡುತ್ತೆ. ಬೀಳೋವಾಗ ಗಾಡಿ ಹಿಡಿಬೇಕಲ್ಲ. ನೀನು ಕಾಲಿಟ್ಟು ಹೇಳ್ತೀನಿ, ತೋರ್ಸೋಣ ಹೆಂಗಿರುತ್ತೆ ಅಂತ. ಇದು ಜಾರ್ತೈತೆ, ಆಯ್ತಾ? ಇದು ನೋಡು ಅಷ್ಟೇ. ಹಿಂಗೆ ಬಂದ್ಬಿಡ್ಲಾ? ಓಕೆ, ಹೋಗೋಣ ಬನ್ನಿ. ಈಗ ಬ್ಲ್ಯಾಕ್ ಐಸಲ್ಲಿ ಫಸ್ಟ್ ಟೈಮ್.
ಹಾಂ ಅವ ಸ್ವಲ್ಪ ಸುಧಾರಿಸ್ಕೋಬೇಕು. ಓಕೆ ಗೈಸ್, ಅಂತೂ ಇಂತೂ ದಾಟಿದೆ ಬ್ಲ್ಯಾಕ್ ಐಸ್. ಅಂತೂ ಇಂತೂ ಸ್ಪೈಕ್ಸ್ ತಂದಿದ್ದಕ್ಕೂ ಯೂಸ್ ಆಯಿತು. ಸಾಕು ಬಿಚ್ಚಿಬಿಡ್ಲ, ನೋಡ್ತಾ ಇದ್ದೀನಿ ಇರಲ್ಲ ಸಪೋಸು ಅಂತ ಬಿಚ್ಚಿಬಿಡ್ತೀನಿ ತಡ್ರಿ. ಒಳ್ಳೆ ಮಜಾ. ಯಾಕೆ ಇದು ಉಸಿರು ಜಾದಾಗ್ತಾಯ್ತಾ? ಹಾಂ ಅವ ಹೆಂಗ ಸ್ಪೈಕ್ಸ್ ತಂದಿದ್ಕೊ ಒಳ್ಳೇದಾಯ್ತು. ಹಾಂ ನೋಡಿ ಗೈಸ್, ಸ್ಪೈಕ್ಸು ಎಷ್ಟು ಯೂಸ್ ಆಯಿತು ಗೊತ್ತಾ? ಹಾಂ, ಇದು ಆ್ಯಕ್ಚುಲಿ ಸ್ಪಿಟಿಗೆ ಹೋಗ್ಬೇಕು ಅಂತ ತರಿಸಿದ್ದು, ನೋಡ್ರೆ ಲದಾಖಾಗಿ ಯೂಸ್ ಆಯಿತು. ಇಲ್ಲೇ ಇರಲಿ, ಆಮೇಲೆ ಎತ್ತಾಕೊಂಡು ಓಕೆ ಸುಧಾರಿಸ್ಕೊಂಡು ಸಿಗ್ತೀನಿ. ಉಸಾಡೋದು ಸ್ವಲ್ಪ ಕಷ್ಟ. ತಡೆ ಅವ್ನು ನೋಡ್ಬಿಡ್ಲಿ, ಪಾಪ ಬಿದ್ದಿದ್ರೆ ಎತ್ತಕ್ಬೇಕಾಗ್ತದೆ. ನೋ ನೋ ನೋ. Is the only road which connects the next village. Is the only way. Well, even when I left Myoma. ನನ್ನ ಬೇಬಿ ಇವತ್ತು ಬ್ಲ್ಯಾಕ್ ಐಸ್ ಮೇಲೆ ಫುಲ್ ಪರ್ಫಾರ್ಮೆನ್ಸು ನೋಡಿ. ಫುಲ್ಲಲ್ಲೆಲ್ಲ ಐಸ್ ಸಿಕ್ಕಿದೆ ಇಲ್ಲೆಲ್ಲ. ನಂಬರ್ ಪ್ಲೇಟೇ ಕಾಣಿಸ್ತಾ ಇಲ್ಲ. ಕಸಾಂಗ್ಲಾ, ಓ ಈ ಪಾಸ್ ಬಂದ್ಬಿಟ್ಟು ಕಸಾಂಗ್ಲಾ 70,851 feet. ಕಕ್ಸಾಂಗ್ಲಾ, ಹಾಂ 8th rank altitude ಕಕ್ಸಾಂಗ್ಲಾ ಪಾಸ್. ಆ ಕೆರೆ ಇನ್ನೂ ಕಾಣಿಸ್ತೈತೆ ನೋಡಿ, ಲೇಕು ನೋಡಿ. ಇವತ್ತು ಕ್ರಿಸ್ಟಲ್ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ ಬ್ಲ್ಯಾಕ್ ಐಸ್ ಅಂದರೆ ಏನು ಅಂತ. ನೋಡಿ ಇದೆಯಲ್ಲ, ಇದೇ ಬ್ಲ್ಯಾಕ್ ಐಸು. ಸೊ ಇದ್ರ ಮೇಲೆ ನೀವು ಗಾಡಿ ಓಡಿಸ್ಕೊಂಬಂದರೆ ಸ್ಲಿಪ್ ಹಾಕ್ಬಿಡ್ತೀರ. ಅದೇ ಈ ಕಾರ್ಗಳಾದರೆ ಬಂದುಬಿಡುತ್ತೆ. ಕಾರ್ಗಳಾದರೆ 4-wheeler, ಅದರಲ್ಲೂ 4x4 ಜಾಸ್ತಿ ಬಿಡೋದು ಈ ಕಡೆ. ಈ ಥರ ಜಾಸ್ತಿ ಏನಾದರೂ ಸ್ನೋ ಕೂತ್ಕೊಂಡ್ರೆ ನೋಡಿ, ಇದು ಮೇಲೆ ಸ್ನೋ ಥರ ಕಾಣಿಸುತ್ತೆ, ಕೆಳಗಡೆ ಬ್ಲ್ಯಾಕ್ ಐಸ್ ಕೂತಿರುತ್ತೆ ನೋಡಿ, ಹಾಗೆ. ಸೊ ಇಲ್ಲಿ ನಡೆಯೋದೇ ಕಷ್ಟ ನೋಡಿರಿ. ನೋಡಿ ಐಸು ಮೇಲೆ ಲೇಯರ್ ನೋಡಿ, ಹಿಂಗೆ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಮೇಲೆ ಲೇಯರ್ ಮಾತ್ರ, ಟಾಪ್ ಲೇಯರ್ ಮಾತ್ರ ಐಸ್ ಕೂತಿರುತ್ತೆ ನೋಡಿ ಹಿಂಗೆ. ಕಕ್ಸಾಂಗ್ಲಾ ಪಾಸ್ ದಾಟ್ಕೊಂಡು 17,000 ಎಷ್ಟು ಚಿಲ್ಲರೆ 800 ಅಡಿ ಚಿಲ್ಲರೆ ಇದೆ. ಸೊ ಅದನ್ನು ದಾಟ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಈ ಕಡೆ ಸ್ನೋ ಕಮ್ಮಿ, ಅಲ್ಲಿ ಮಾತ್ರ ಒಳ್ಳೆ ಮಸ್ತು ಏನೋ ಬ್ಲ್ಯಾಕ್ ಐಸ್ ಇತ್ತು. ಆ್ಯಕ್ಚುಲಿ ಅದು ಸ್ಪೈಕ್ಸ್ ತೊಗೊಂಡಿದ್ದು ಯೂಸ್ ಆಯಿತು. ಕಾಲು ಗ್ರಿಪ್ಪಲ್ಲಿ ಇದ್ರಿಂದ ನನಗೆ ಗಾಡಿ ಸ್ಲಿಪ್ ಆಗೋದನ್ನ ನಾನು ಕಂಟ್ರೋಲ್ ಮಾಡೋಕ್ಕಾಗಿತ್ತೆ. ಸೊ ಹಂಗೆ ಆಗಿದ್ದು ಅಲ್ಲೂ. ಕಾಲು ನಂದು ಹೆವಿ ಗ್ರಿಪ್ಪಲ್ಲಿ ಇತ್ತಲ್ಲ, ಸೊ ಅದಕ್ಕೆ ಹಿಂದೆಗಡೆ ಎಷ್ಟೇ ಸ್ಪಿನ್ ಆದ್ರೂ ನಾನು ಗಾಡಿ ಬಿಡಲಿಲ್ಲ, ಕಂಟ್ರೋಲಲ್ಲೇ ಇಟ್ಕೊಂಡಿದ್ದೆ. ಎಷ್ಟು 300-400 ರೂಪಾಯಿ ಅಷ್ಟೇನಪ್ಪ ನಾನು ಅದನ್ನು ಆರ್ಡ್ರ್ ಮಾಡಿದ್ದು. ಸೊ ನಿಮ್ಗೆ ಬೇಕಾದರೆ ಕಮೆಂಟ್ ಮಾಡಿ, ಲಿಂಕ್ನ ನಾನು ಕಳಿಸ್ಕೊಡ್ತೀನಿ. ಸೊ ಈಗ ಬೆಟ್ಟ ಹತ್ಕೊಂಬಂದ್ರೆ ಅದು ಟಾಪು, ಈಗ ಬೆಟ್ಟ ಇಳಿತಾ ಇದ್ದೀವಿ. ಇಲ್ಲಿ ನೋಡಿ ಗೈಸ್, ಇಲ್ಲೊಂದು ಲೇಕ್ ಇದೆ. ಇದು ಯಾವ ಲೇಕು ಅಂತ ಗೊತ್ತಿಲ್ವೇ? ಅಲ್ಲೆಲ್ಲೋ ಅದು ಮನೆಗಳಿದ್ದಂಗಿದೆ. ಮನೆನಾ ಅಥವಾ ಮಿಲ್ಟ್ರಿ ಇದೆ ಗೊತ್ತಾ, ಮಿಲ್ಟ್ರಿ ಕ್ಯಾಂಪ್ಸ್ ಇದ್ದಂಗಿದೆ. ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಬಿಡಿ. ಅಲ್ಲಿ ನೋಡಿ ಅಲ್ಲೋದಿದೆ ಕೆರೆ, ಯಾವುದೋ ಅಂತ ನೋಡ್ಕೊಂಡು ಹೇಳ್ತೀನಿ ತಡೀರಿ. ಅಲ್ಲಿ ನೋಡಿ ಲೇಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದಿದು? ಇಲ್ಲೆಲ್ಲೂ ಒಂದು ಬೋರ್ಡು ಹಾಕ್ಲಿಲ್ವೇ? ಈ ಕಡೆ ಎಲ್ಲ ಜಾಸ್ತಿ ಟೂರಿಸ್ಟ್ ಬರೋಲ್ಲ. ಓಕೆ, ಸೊ ಇವಾಗ ಯಯಾಸು ಪಾಸ್ ಇಳಿತಾ ಇದೀವ. ಇದು ಇರಬೇಕಪ್ಪ, ನನಗೆ ಗೊತ್ತಿಲ್ಲ ಇದು ಯಾವ ಪಾಸು ಅಂತ. ಮುಂದೆ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ಯಾವ ಪಾಸು ಅಂತ. 3 ದಿನದಿಂದ ಸರಿಗೆ ನಿದ್ದೆ ಇಲ್ಲ ನನಗೆ. ಸೊ ಲೇಯಲ್ಲಿ 4 ಗಂಟೆಗೆ ಎದ್ದೆ. ನಿನ್ನೆ ರಾತ್ರಿ 1 ಗಂಟೆಗೆ ಮಲಗಿದ್ದು ಮ್ಯಾಚ್ ನೋಡಿಕೊಂಡು. ಸೊ ಮೊನ್ನೆನೂ ಅಷ್ಟೇ, ಮೊನ್ನೆನೂ ಬೆಳಗ್ಗೆ ಬೇಗ ಎದ್ದೆ, ಯಾಕಂದರೆ ಜನ್ಸ್ಕಾರಿಂದ ಲೇಕ್ ಬರಬೇಕಾಗಿತ್ತು. ಇನ್ನೊಂದೇನೆಂದರೆ ನನಗೆ ಮಧ್ಯಾಹ್ನ ಹೊತ್ತು ನಿದ್ದೆ ಬರೋಲ್ಲ. ಅದೊಂದು ಪ್ರಾಬ್ಲಮ್ಮು. ನನಗೆ ಮಧ್ಯಾಹ್ನ ಹೊತ್ತು ಏನು ಮಾಡಿದ್ರು ನಿದ್ದೆ ಬರೋಲ್ಲ. ಇವರೆಲ್ಲ ನಿದ್ದೆ ಮಾಡಿದ್ರು, ನಾನು ನಿದ್ದೆ ಮಾಡಿಲ್ಲ. ಸೊ ಲೇಯಿಂದ ಮತ್ತೆ ತಿರ್ಗಾ ಕಾರ್ದುಂಗ್ಲಾಗೆ ಎದ್ದು ಹೋಗೋಕ್ಕೆ ಬೆಳಗ್ಗೆ 4 ಗಂಟೆಗೆ ಎದ್ದೆ. ಅಲ್ಲಿ ಸ್ವಲ್ಪ ನಿದ್ದೆ ಕಮ್ಮಿ ಆಯಿತು ನನಗೆ. ಸೊ ನಿದ್ದೆ ಎಳಿತೈತೆ, ಕಣ್ಣು ಹಿಂಗೆ ಒಂಥರ ಆಗ್ಬಿಟ್ಟೈತೆ. ಓಕೆ, ಸೊ ಇಲ್ಲೆಲ್ಲ ಹುಡುಗರ ಸೈಡಿಗೆ ಆಫ್ ರೋಡಿಗೆ ನುಗ್ಗಿದ್ರು, ನಾನು ಹಂಗೆ ನುಗ್ಗಿಬಿಟ್ಟೆ. ಏನಿಲ್ಲ, ಕ್ಲಚ್ ಕಂಟ್ರೋಲ್ ಅಷ್ಟೇ. ಕ್ಲಚ್ಚಲ್ಲಿ ಒಂದು ನೀಟಾಗಿ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಆಟ ಆಡ್ಬೋದು. ಕ್ಲಚ್ಚು ಬ್ಯಾಕ್ ಬ್ರೇಕ್. ಈ ರೋಡ, ಆ ರೋಡ. ಓಕೆ,
ನಾವು ಏನು ಹೇಳಲಿಲ್ಲ, ಸಡಕ್ಕಂತ ಹಂಗೆ ಆಫ್ ರೋಡಿಗೆ ಬಂದುಬಿಟ್ರೆ ನಾನು ಹಂಗೆ ಎಳೆದ್ಬಿಟ್ಟೆ. ಇದು ಕೆಳಗಡೆ ಹೊಡಿತು ಸ್ವಲ್ಪ. ನೋಡೋಣ, ಎಕ್ಸಾಸ್ಟ್ ಒಂದು ಹಾಕ್ಸ್ಬಿಡೋಣ ಅಂತಿದ್ದೀನಿ. ಲದಾಖಿಂದ ಹೋದ್ಮೇಲೆ ಯೋಚನೆ ಮಾಡ್ತೀನಿ. ಎಲ್ಲೂ ಐಸಿಲ್ಲ, ಇಲ್ಲ ಒಂದು ಕಡೆ ನೋಡಿ ಫ್ರೋಝನ್ ಆಗಿಬಿಟ್ಟಿದೆ. ಮೋಸ್ಟ್ಲಿ ನೀರು ಮೇಲೆ ನೀಟಾಗಿ ಐಸಾಗ್ಬಿಟ್ಟಿದೆ ಅದು. ಸೊ ಇವಾಗ ನಾವು ಮಾಹೆಗೆ ಹೋಗ್ಬೇಕು. ಮಾಹೆಗೆ ಹೋಗಿ ಅಲ್ಲಿಂದ ನಯಾಮ. ಇಲ್ಲಿ ಏನು ಯಾವ ಟ್ರಾಫಿಕ್ ರೂಲ್ಸ್ ಇರಲ್ಲ, ಅಂಥದ್ದು ಇಲ್ಲ. ನೀ ಎಲ್ಲಿ ಬೇಕಾ ನುಗ್ಗು, ಎಲ್ಲಿ ಬೇಕೋ ಆಚೆ ಬಾ. ಸೊ ಕೆಲವೊಂದು ಕಾರ್ಗಳವರು ಟ್ರ್ಯಾಕ್ಗಳು ಮಾಡಿಬಿಟ್ಬಿಟ್ಟಿರ್ತಾರೆ. ಕಾರ ಇವಾಗ ದೊಡ್ಡ ದೊಡ್ಡ ಡಿಫೆಂಡರ್ಗಳು ಈ ಥರ ಕಾರ್ಗಳು ಬಂದಾಗ ಅವ್ರಿಗೆ ಈ ಥರ ಜಾಗಗಳು ನೋಡಿದಾಗ ಒಂಥರ ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ಸೊ ಅವರು ದಾರಿಗಳಿಲ್ಲ ಅಂದ್ರೂ ಅವರು ಅಲ್ಲಿ ಅಲ್ಲಿ ಎಲ್ಲ ನುಕ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆವಾಗ ಏನಾಗುತ್ತೆ, ಅದೊಂದು ಟ್ರ್ಯಾಕ್ ಆಗಿಬಿಡುತ್ತೆ. ಬರೇ ಡಿಫೆಂಡ್ರೆಲ್ಲ ಹೇಳ್ತಾ ಇರೋದು, ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ. ಬರೇ ಡಿಫೆಂಡ್ರಾ, ನಾವು ಮಾರುತಿ 800 ಹೋಗ್ತೀವಿ ಅದು ಇದು ಅಂತ ಅಂದ್ಬಿಡ್ತಾರೆ ಕೆಲವರು. ಸೊ ಮಾಹೆ ಇನ್ನು 2 ಕಿಲೋಮೀಟ್ರ್ ಇದೆ. ಹೈ ಆಲ್ಟಿಟ್ಯೂಡಿಂದ ಕೆಳಗಡೆ ಬಂದ ತಕ್ಷಣ ಕಿವಿ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಪಾಪ ಆಗಬೇಕು, ಒಂದು ಸ್ವಲ್ಪ ಹೊತ್ತಾಗುತ್ತೆ ಪಾಪ ಆಗೋಕ್ಕೆ ಅದು. ಓಕೆ, ಸೊ ಮಾಹೆಗೆ ಬಂದಿದ್ದೀವಿ. ಮಾಹೆ ಅಂದರೆ ನಮ್ಮ ಕೇರಳದಲ್ಲಿರೋ ಮಾಹೆ ಅಲ್ಲ, ಇದು ಲದಾಖಲ್ಲಿರೋ ಮಾಹೆ. ಕೇರಳದಲ್ಲಿ ಕೂಡ ಒಂದು ಮಾಹೆ ಇದೆ. ನಯಮ 22 ಕಿಲೋಮೀಟರ್ಸ್ ಲೆಫ್ಟ್. ಸೊ ನಾವೀಗ ಹೋಗ್ಬೇಕಾಗಿರೋದು ನಯೋಮಾಗೆ. ಯಾಯ ರೆಸ್ಟೋರೆಂಟ್ ಅಂತ ಇದು. ಏನು ಯಾಯ ರೆಸ್ಟೋರೆಂಟ್ ಏನು ಹೇಳಿ ರೆಸ್ಟೋರೆಂಟು? ಯಾಯ ರೆಸ್ಟೋರೆಂಟ್. ಓಕೆ, ಯಾಯ ರೆಸ್ಟೋರೆಂಟಲ್ಲಿ ಒಂದು ಸ್ವಲ್ಪ ಏನಾರು ತಿನ್ಕೊಂಡು ಹೋಗೋಣ. ಈಗ ಹೊರಟಿದ್ದೀವಿ. ನಮ್ಮ ಡೆಸ್ಟಿನೇಷನ್ ಒಂದು 22 ಕಿಲೋಮೀಟ್ರ್ ಇದೆ. ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ, ಬಟ್ ಎಲ್ಲದನ್ನು ಸ್ಕ್ಯಾಮ್ ಪೆಟ್ರೋಲ್ ಬಂಕ್ ಅಂತ ಕರೀತಾರೆ. ಯಾಕಂದರೆ ಅಲ್ಲಿ ಯಾವಾಗ ನೋಡಿದ್ರೂ ಪೆಟ್ರೋಲ್ ಇರೋಲ್ಲ. ನೀವು ಯಾರು ರೀಲ್ಸ್ ನೋಡಿ ಲದಾಖಲ್ಲಿ ಪೆಟ್ರೋಲ್ ಇಲ್ಲ ಅಂತ ಬರುತ್ತಲ್ಲ, ಅದೆಲ್ಲ ಅದಿರ್ತೇನೆ. ಸೊ ಅಲ್ಲಿ ಹೋಗ್ತಾಯಿದ್ದೀವಿ. ಅಲ್ಲಿ ಸಿಕ್ಕಿಲ್ಲ ಅಂತಂದರೆ ಏನೂ ಮಾಡೋಕ್ಕಲ್ಲ, ಬ್ಲ್ಯಾಕಲ್ಲಿ ತೊಗೋಬೇಕು. ಯಾಕಂದರೆ ಅಲ್ಲಿ ಇದು ಯಾರೋ ಹೇಳಿದ್ದು, ನನಗೆ ಗೊತ್ತಿರೋದಲ್ಲ. ಅವರು ಪೆಟ್ರೋಲ್ನ ಲೋಕಲ್ ಅವ್ರಿಗೆ ಮಾರಿಬಿಡ್ತಾರಂತೆ. ಬಂದಿದ್ದೆಲ್ಲ ಲೋಕಲ್ ಅವ್ರಿಗೆ 130 ಮಾರ್ತಾರೆ, ಅವ್ರು 160 ಮಾರ್ತಾರೆ. ಸೊ ಇಬ್ರಿಗೂ ಲಾಭ ಆ ಥರ, ಅಂದರೆ ನಮಗೆ ನಷ್ಟ. ಈಗ ನೋಡಿ ಮೌಂಟೇನ್ಸ್ ಹೆಂಗಿದೆ. ಆ್ಯಕ್ಚುಲಿ ರೋಡಲ್ಲಿ ಬಂದಿದ್ದೀನಿ ಅನ್ಕೊತೀನಿ. ಎಸ್ ಲಾಸ್ಟ್ ಟೈಮ್ ಬಂದಾಗ ಇದೇ ರೋಡಲ್ಲೇ ಬಂದಿದ್ದು. ಬಟ್ ಈಗ ಬಂದಿರಲ್ಲ, ಆ ರೋಡಲ್ಲಿ ಬರಲಿಲ್ಲ. ಅದಕ್ಕೆ ಆ ಕಡೆ ಇನ್ನೊಂದು ರೋಡ್ ಇದೆ, ಆ ರೋಡಲ್ಲಿ ಬಂದಿದ್ದು. ಆ ರೋಡಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗಿದ್ದು. ಸೊ ಇವಾಗ ನಾವು ಏನಕ್ಕೆ ನಯಾಮಿಯಲ್ಲಿ ಇರ್ತಾಯಿದ್ದೀವಿ ಅಂತಂದರೆ, ಹನ್ಲೆಯಲ್ಲಿ ನಮಗೆ ರೂಮ್ ಸಿಗೋದು ಕಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾವು ನಯಾಮಲ್ಲಿ ರೂಮ್ ಮಾಡಿದ್ದು. ಸೊ ಅಲ್ಲಿ ಸ್ವಲ್ಪ ನೆಟ್ವರ್ಕು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಓಕೆ ಅಂದ್ಬಿಟ್ಟು ನಯಾಮದಲ್ಲಿ ಅಲ್ಲಿಂದ ನಾವು ನಾಳೆ ನಮ್ಮ ಆ್ಯಕ್ಚುಯಲ್ ಒನ್ ಆಫ್ ದಿ ನಾವು ಅಂದ್ಕೊಂಡಿರೋಂಥ ಅಡ್ವೆಂಚರು ನಾಳೆ ಸ್ಟಾರ್ಟ್ ಆಗುತ್ತೆ. ನಾಳೆ ನೋಡ್ತೀರಾ ನೀವು ನೆಕ್ಸ್ಟ್ ಏನು ಅಂತ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದೇ ಪೆಟ್ರೋಲ್ ಬಂಕ್ ನೋಡಿ, ಇರಲ್ಲ, ಯಾರೂ ಇರಲ್ಲ. ಯಾರು ಇದ್ದಾನೆ ಅಬ್ಬಾ, ಫೈನಲಿ ಪೆಟ್ರೋಲ್ ಸಿಕ್ತು ಗುರು. ಅಬ್ಬಾ, ಸದ್ಯಕ್ಕೆ ದೇವ್ರ ದಯ ಸಿಕ್ತಲ್ಲ. ಗೈಡೆನ್ಸ್ ಟು ಎನ್ಶೂರ್ ಪ್ರಾಹಿಬಿಷನ್ ಆಫ್ ಡೆಲಿವರಿ ಆಫ್ ಫ್ಯೂಲ್ ಇನ್ ಬಾಟಲ್ಸ್ ಟು ಕಸ್ಟಮರ್ಸ್ ಇನ್ ಎಕ್ಸೈಸ್ ಆ್ಯಂಡ್ ರಿಟೇಲ್ ಔಟ್ಲೆಟ್ಸ್. ಬಾಟಲ್ಸಲ್ಲಿ ಕೊಡಲ್ವಂತೆ. ಸೊ ಹೆಂಗೋ ಪೆಟ್ರೋಲ್ ಬಂಕ್ ಸಿಗ್ತಾಯಿದೆ ನಯಾಮದಲ್ಲಿ. 110 ರೂಪಾಯಿನೋ, 110 ರೂಪಾಯಿ 88 ಪೈಸೆ. ಫೈನಲಿ ಇದು ವರ್ಕ್ ಆಯಿತು. ತಂದಿದ್ದಕ್ಕೂ ಸಾರ್ಥಕ ಆಯಿತು. ನಾನು ಇದು ವೇಸ್ಟ್ ಆಗಿಬಿಡುತ್ತೆ ಅಂದ್ಕೊಂಡಿದ್ದೆ. ತುಂಬ ಯೂಸ್ಫುಲ್ ಇದೆ. ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರಲ್ಲ, ನೋಡೋಣ. ಯಾರಾದರೂ ಬೇಕಾದ್ರೆ ಕೇಳ್ತಾರೆ, ಅಲ್ಲಿ ಜಾಸ್ತಿ ಚೆನ್ನಾಗಿ ಕೇಳೋಲ್ಲ. ಕೇಳಿ ನೋಡೋಣ. ಇಲ್ಲ ಯೂಟ್ಯೂಬ್ ಶಾಪಲ್ಲಿ ಏನಾದ್ರು ಸಿಕ್ಕಿದ್ರೆ ನಾನು ಲಿಂಕ್ನ ಹಾಕಿರ್ತೀನಿ, ಶಾಪ್ ಮಾಡ್ಕೊಂಬಿಡಿ. ಇಂದು ಎಷ್ಟು ಲೀಟ್ರ್ ಟ್ಯಾಂಕು? 13. ಅದು 20. ಅರ್ಧಕ್ಕಿಂತ ಮೇಲಿದೆ. ನಿಮ್ಮದು ಮೈಲೇಜ್ ಬರ್ತದಪ್ಪ, ನಿಮ್ಮದಕ್ಕೂ 34 ಇವಾಗ. ಅದು ತೋರಿಸ ನಿಜನೋ ಸುಳ್ಳು. ನಂದೆಷ್ಟು 18. ಈ ಟೆರೇನಲ್ಲಿ. ಓಕೆ, ತುಂಬ ಜನ ಇದರಲ್ಲೇ ಇದೇ ಪೆಟ್ರೋಲ್ ಬಂಕಲ್ಲೇ ಸಿಗ್ತಾ ಇಲ್ಲ ಅಂತಂದಿದ್ರು, ಬಟ್ ಇವಾಗ ಸಿಗ್ತಾ ಇದೆ. ಏನಂತೆ ಇದೆ ಅಂತ? ಹಾಂ. ಓಕೆ, ಸೊ ಇದೇ ಹೋಮ್ ಸ್ಟೇ ಹೊಸದು. ಸೊ ಓಕೆ, ನಾಳೆ ತುಂಬ ದೊಡ್ಡ ಸರ್ಕಿಟ್ ಇರೋದ್ರಿಂದ ಚೈನ್ ಸ್ಪ್ರೇ ಎಲ್ಲ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಲ್ಲ. ಓಕೆ.